ನೋಡಿ ಅಣ್ಣ, ನಾನು ನಿಮ್ಮಿಂದ ಏನನ್ನೂ ಬಯಸಲ್ಲ. ಆ ಥರ ಯೋಚನೆ ಎಲ್ಲ ನನಗೆ ಬರೋದೂ ಇಲ್ಲ. ನೀವು ತಪ್ಪು ತಿಳ್ಕೊಬೇಡಿ ಇದನ್ನೆಲ್ಲ ತಲೆಯಲ್ಲಿ ಹಾಕ್ಕೊಂಡು. ನಿಮ್ಮ ಪ್ರೀತಿ ಬೇಕು, ನೀವೆಲ್ಲರೂ ನಮ್ಮ ಜೊತೆಲಿದ್ರೆ ಅಷ್ಟೇ ಸಾಕು. ಸೃಜನ್ ಅವರೂ ಅದನ್ನೇ ಬಯಸೋದು. ನೋಡು ಪುಟ್ಟ, ನೀವು ಬಯಸಿದ್ರಿ ಅಂತ ನಾನು ಕೊಡ್ತಾ ಇಲ್ಲ. ನಾನು ಎಲ್ಲ ತಮ್ಮಂದ್ರಿಗೂ ತಂಗಿರಿಗೂ ಕೊಟ್ಟ ಹಾಗೆ ನಿನಗೂ ಕೊಡಬೇಕಾಗಿರೋದು ನನ್ನ ಜವಾಬ್ದಾರಿ. ಅಷ್ಟೇ ಅಲ್ಲ, ನಾನೇನು ವಿಶೇಷವಾಗಿ ಕೊಡ್ತಾ ಇಲ್ಲ. ಇದು ನಿನ್ನ ಹಕ್ಕು, ಇದು ನನ್ನ ದೊಡ್ಡಸ್ಕೆ ಅಲ್ಲ. ಇದನ್ನು ತೊಗೊಳೋದ್ರಿಂದ ನಿನ್ನ ಸ್ವಾಭಿಮಾನಕ್ಕೂ ಧಕ್ಕೆ ಬರಲ್ಲ. ಯಾಕೆಂದ್ರೆ ಕೊಡ್ತಾ ಇರೋದು ನಿಮ್ಮ ಅಣ್ಣ, ಪ್ರೀತಿಯಿಂದ ಕೊಡ್ತಾ ಇದ್ದೀನಿ. ಇದು ನನ್ನ ಜವಾಬ್ದಾರಿ. ಇಲ್ಲ ಅನ್ಬೇಡ, ದಯವಿಟ್ಟು ತಗೋ ಪ್ಲೀಸ್. ಅಣ್ಣ, ನನಗಿದು ಸರಿ ಅನಿಸ್ತಿಲ್ಲ ಅಣ್ಣ. ಇಲ್ಲಮ್ಮ, ಸರಿ ಹೋಗುತ್ತೆ, ತಗೋ. ಬೇಡ ಅಣ್ಣ, ನಂಗೆ ಯಾಕೋ ಮನ್ಸು ಒಪ್ತಿಲ್ಲ ಅಣ್ಣ. ನೋಡ್ಬಿಟ್ಟ, ನಾನು ಈ ನಿರ್ಧಾರ ಮಾಡೋದಕ್ಕೆ ಇನ್ನೊಂದು ಕಾರಣ ಇದೆ. ಸೃಜನ್ಗೆ ಕೃಷಿ ಬಗ್ಗೆ ಆಸಕ್ತಿ ಇರೋದು ನಿನಗೆ ಗೊತ್ತಲ್ವಾ? ಹಾಗಾಗಿ ಹೇಳ್ತಾ ಇದ್ದೀನಿ, ಈ ತೋಟ ಅವನ ಹತ್ರ ಇದ್ದರೆ ಚೆನ್ನಾಗಿರುತ್ತೆ. ನನಗಿಂತ ಇದನ್ನು ನಡೆಸ್ಕೊಂಡು ಹೋಗೋದಕ್ಕೆ ಅವನಿಗೆ ಯೋಗ್ಯತೆ ಜಾಸ್ತಿ ಇದೆ. ಇಲ್ಲಿ ಏನು ಮಾಡಬೇಕು ಅಂತ ಎಲ್ಲ ಅವನಿಗೆ ಗೊತ್ತಿದೆ. ಇಲ್ಲಿ ಏನು ಬೆಳಿಬೇಕು ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಇರ್ಬೋದು, ಕನಸಿರ್ಬೋದು, ಆಸಕ್ತಿ ಇರ್ಬೋದು, ಎಲ್ಲ ಪ್ಲ್ಯಾನ್ಸು ರೆಡಿ ಇದೆ ಅವನ ಹತ್ರ. ಉದ್ಧಾರ ಆಗೋದಕ್ಕೆ ಇನ್ನೇನು ಬೇಕು ಹೇಳು? ಅವನ ಹತ್ರ ಎಲ್ಲವೂ ಇತ್ತು. ಒಂದು ಪ್ಲ್ಯಾಟ್ಫಾರ್ಮು, ಒಂದು ಸಪೋರ್ಟ್ ಬೇಕಾಗಿತ್ತು. ಅದನ್ನು ನಾನು ಒದಗಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಅವನ ಉಸ್ತುವಾರಿನಲ್ಲಿ ಈ ತೋಟ ಹೇಗೆ ನಡೆಸುತ್ತೆ ಅನ್ನೋದನ್ನು ನೋಡೋಕೆ ನಂಗೆ ಆಸೆ. ಅಷ್ಟೇ ಅಲ್ಲ ಪುಟ್ಟ, ಜೊತೆಗೆ ಅಜ್ಜಿ ಜೊತೆ ಯಾರಾದರೂ ಇಲ್ಲಿರಬೇಕು. ಅವ್ರಿಗೊಂದು ಆಸರೆ ಬೇಕು. ನಮ್ಮವರು ಅಂತ ಯಾರಾದರೂ ಇದ್ದರೆ ಒಳ್ಳೇದಲ್ವಾ? ಅಜ್ಜಿ ಜೊತೆ ನೀವಿದ್ದರೆ ಆ ಕೊರತೆ ನೀಗುತ್ತೆ ಪುಟ್ಟ. ದಯವಿಟ್ಟು ಒಪ್ಕೊಳ್ಳಿ. ಅವನಿಗೆ ಇಷ್ಟವಾದ ಲೈಫ್ ಸಿಗುತ್ತೆ. ಯೋಚನೆ ಮಾಡಿ. ಅದು ಅಲ್ಲದೆ ಈ ಹಿಂದೆ ನಾನು ತಪ್ಪು ಮಾಡಿದೆ ಅನ್ನೋ ಗಿಲ್ಟ್ ನನ್ನ ಕಡಿಮೆ ಆಗುತ್ತೆ. ಅದಕ್ಕೆ ಇದೊಂದು ಅವಕಾಶ. ಪ್ಲೀಸ್ ಒಪ್ಕೊಳ್ಳಿ, ಪ್ಲೀಸ್. ಇದಕ್ಕೆ ಮನೆತನ ಅನ್ನೋದು. ಒಬ್ಬರಿಗೋಸ್ಕರ ಒಬ್ಬರು ಮಿಡಿಯೋದು, ಒಬ್ಬರು ಮನಸ್ಸನ್ನ ಒಬ್ಬರು ಅರ್ಥ ಮಾಡ್ಕೊಳ್ಳೋದು, ಒಬ್ಬರು ಕಷ್ಟದಲ್ಲಿ ಒಬ್ಬರು ಭಾಗಿಯಾಗೋದು. ಹಾಗಿದ್ರೇ ಸಂಬಂಧಗಳು ಭದ್ರವಾಗಿರೋದು. ನೋಡು ಸುಧಾ, ನಾನು ಹೇಳ್ತಾ ಇದ್ದೀನಿ, ಗುಂಡು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ದೇವ್ರು ಮೆಚ್ಚೋ ಥರ ಇದೆ. ಅವನ ಆಸೆ ಪಟ್ಟು ಕೊಡ್ತಾ ಇದ್ದಾನೆ, ಒಪ್ಕೊಳ್ಳಿ. ಇದಕ್ಕೆ ನನಗೆ ಭಾವನವರು ಅಂದರೆ ಗೌರವ. ಅವ್ರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾರೆ. ಯಾಕೆ ಅಂತಂದರೆ ಅವ್ರಿಗೆ ಕೆಟ್ಟದ್ದು ಮಾಡೋಕ್ಕೆ ಬರಲ್ಲ. ಕರೆಕ್ಟಾಗಿ ಹೇಳಿದೆ ಮಲ್ಲಿ. ಇವನಿಗೆ ಗೊತ್ತಿಲ್ಲದೆ ಇರೋದು ಅಂದರೆ ಅದೊಂದೇ, ಕೆಟ್ಟದ್ದು ಬಯಸೋದು, ಕೆಟ್ಟದ್ದು ಮಾಡೋದು. ಅದಕ್ಕೆ ಇವನ್ನ ಎಲ್ಲರೂ ಇಷ್ಟಪಡೋದು. ನಮ್ಮ ಡುಮ್ಮಾ ಸರ್ ಮನಸ್ಸು ನಿಜವಾಗ್ಲೂ ತುಂಬ ದೊಡ್ಡದು. ಬಿಲ್ಡಪ್ಗೆ ಅಂತ ಹೇಳ್ತಿಲ್ಲ, ಇವನಿರೋದೇ ಹೀಗೆ. ಯಾವಾಗಲೂ ಸಂಬಂಧಕ್ಕೆ, ಸೆಂಟಿಮೆಂಟ್ಗೆ ತುಂಬಾ ಬೆಲೆ ಕೊಡ್ತಾನೆ. ಸುಧಾ, ಅಷ್ಟು ಪ್ರೀತಿಯಿಂದ ಕೊಡ್ತಿದ್ದಾನಲ್ವಾ, ತಗೋ. ಆಯ್ತಣ್ಣ, ನೀವು ಹೇಳ್ದಂಗೆ ಆಗಲಿ. ಗುಡ್.